ನಿನ್ನೆ ಸುರುಗುತ್ತಾಯಿ ನನ್ನ ಮಧ್ಯೆ ಮಾತಾಡಿದ್ರೆ ನೀ ನನ್ನೇ ಉಸಾಬರಿಗೆ ಬಂದಂದ್ರೆ ನಿನ್ನ ಅರಿವಿ ಬಿಚ್ಚುತ್ತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರ್ಲಾಕ್ ಹೋಗಬೇಡ, ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲಿ ಮಾಡಿ ಬೆಂಕಿ ಮಾಡಿಸ್ತೇನೆ. ಸುಮ್ಮನೆ ಅವ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಾವು ವರ್ಷದಾಗ ಈ ವೇದಿಕೆಯೂ ಅಲ್ಲದ ಮಾತಾಡೋದು. ಯಾವ ಹೋಗಿ ಅಲ್ಲಿ ಅಲ್ಲಾಕದಾರು ಯಾವ ಮತ ನಿಮಗೆ ಎದುರು ಸಿದ್ಧ ಮಾಡಿ ತೋರಿಸಿದ್ರಂದ್ರೆ ಇವತ್ತು ರಾತ್ರಿ ನಾಳೆ ಬೇಡ 10 ಆಗೋಗ್ಬಿಡುದಿಲ್ಲ. ಇವತ್ತು ಅವ್ರು ಹೇಳಿದವ್ರೆ ಇದನ್ನು ಹೋಗಿ ಕೂಡಲೇ ಅವ್ರಿಗೆ ಮುಡಿಸ್ತಾರೆ. ಯಾಕೆ ಮುಡಿಸ್ತಾರೆ ನೀವು? ಬಾಳಾನಿ ಪತಿವ್ರತ, ಬಾಳಾನಿ ಹರಿಶ್ಚಂದ್ರ ಮೊಮ್ಮಗಲ್ಲ. ಕಾಟ ಯಾರು ಮಾಡ್ತಿದ್ರು? ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು? ಕಾಮಗಾರ ಒಂದು ದಿವಸ ಪಗಾರ ತಗೊಂಡು ಬರ್ತಡೇ ಯಾರು ಮಾಡ್ಕೊಂಡಿದ್ರು? ಸ್ವಾಮಿ ಒಂದು ದಿವಸದಲ್ಲಿ ನನ್ನ ಬರ್ತಡೇ ಮಾಡ್ಬೋದೇನೆ, ನನ್ನ ಊರಾಗ ಬರ್ತಡೇ ದಿವಸ. ಯಾಕಂದ್ರೆ 15 ಕಾಗೋಳದಾಗ ಬಂದು ಮಾಡುವುದೇನು ಇಲ್ಲಿ ಏನು ಸಿಗಾಲಿ ಅಂತಿದ್ರು. ಆದ್ರೆ ಇವಾಗ ನಾವು ನೋಡಿದ್ರ ಎಲ್ಲ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗೈತಿ. ಅಲ್ಲಿ ನಮ್ಮಲ್ಲಿ ಆ ಬರಗಾಲ ಭಾಗದಲ್ಲಿ ಇವಾಗ ನೋಡ್ಲಾಗ್ತೀವಿ ಕೆಲವು 5-6 ತಿಂಗಳಲ್ಲಿ 7-8 ಕೊಲೆ ಆಗಿಬಿಟ್ಟು ಈ ರಾಜಕೀಯ ತಿಂಡಿಯಲ್ಲಿ ಎಲ್ಲ ಅಂದ್ರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. 1 ರೂಪಾಯಿ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಯಾರು ತಂದಿಲ್ಲ. ಇನ್ನು ನಾವೇನು ಒಂದು ಸುಮಾರು 2.5-3 ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ. ಹೋಗು ಮುಂಚೆ ಸುಮಾರು 1,000 ಕೋಟಿ ಕೆಲಸದ ನಾವು ಟೆಂಡರ್ ಎಲ್ಲ ಚಾಲನೆ ಕೂಡ ಕೊಟ್ಟಿದ್ವಿ. ಆದರೆ ಅವೆಲ್ಲ ಕೆಲಸ ಅಲ್ಲೇ ಬಿಟ್ಟು ಅವ್ರು ಏನೂ ಕೆಲಸ ಆಗೋಕ್ಕೆ ತಯಾರಿಲ್ಲ. ಬರೀ ರಾಜಕಾರಣ ನಡೆದಿದೆ. ಈಗ ನಿನ್ನೆ ನಮ್ಮಲ್ಲಿ ಕೆಳೆಗಾವ ಬಸವೇಶ್ವರ ಯಾತ್ರೆ ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು 70,000 ಎಕರೆ ನೀರಾವರಿ ಆಗುವಂಥ ಒಂದು ಸ್ಕೀಮ್ ನಾವೇನೋ ಒಂದು ಮೊನ್ನೆ 23 ಕ್ಯಾನ್ ನಾವು ಈ ಸೋತೀವಿ ಮತ್ತು ಮನೆಯಾಗ ಬಿಟ್ಟಿದ್ದೀವಿ. ಅದು ಅದೇ ಸ್ಥಿತಿಯಲ್ಲಿ ಇನ್ನೂ ಕೂಡ ಐತಿ. ಅದರಲ್ಲಿ ಏನೇನು ಮಾಡಿಲ್ಲ ನಾವು ಆಗಲಿ ಅದು ಪ್ರಾರಂಭ ಮಾಡೋ ಹಂತದಲ್ಲಿ ತಂದಿದ್ದಿತ್ತು. ಅದು ಒಂದು ಕೆಲವೊಂದು 4-8 ದಿವಸದಲ್ಲಿ ಆಗುತ್ತಿತ್ತು ಪ್ರಾರಂಭ. ಆದ್ರೆ ಅದು ಏನು ಬಿದ್ದೈತಿ ಅಲ್ಲೇ ಬಿದ್ದೈತಿ. ಜನ ಅವ್ರ ಕಡೆ ನೋಡ್ಲಾಕತ್ತಾರು, ಕೆಲಸ ಮಾಡ್ಲಾಕ ಯಾರು ತಯಾರಿಲ್ಲ. ಬರೀ ಎಲ್ಲ ಕಡೆ ನಮ್ಮಲ್ಲಿ ರಾಜಕಾರಣ ನಡೆದೈತಿ. ಮತ್ತು ಜನ ಎಲ್ಲ ನಮಗೆ ಎಲ್ಲ ಒಂದು ನಮ್ಮ ಮನೆ ಮನುಷ್ಯ ಇದ್ದಾಗ ನೀವು ನಮಗೇನು ಅಗ್ರಿ ನಮ್ಮ ಮನ್ಯಾಗ ಬಂದು ನಮ್ಮ ಅಗ್ರಿ ಹುಡುಗರಲ್ಲಿ ಶ್ರೀಮಂತರಲ್ಲಿ ಯಾರು ಬೇಕಾದ್ರೆ ಬಂದು ನಮ್ಮಲ್ಲಿ ಒಂದು ಕಪ್ ಚಹಾ ಕೊಡೋದು, ನಮ್ಮಲ್ಲಿ ನಮ್ಮ ಏನು ಸನ್ಮಾನ ಕೊಟ್ಟಿದ್ರಿ. ಆದರೂ ಕೂಡ ನಾವು ಕೆಲವು ಮಂದಿ ಮೋಸ ಮಾಡಿ ನೀವು ಹೋಗಿ ಹತ್ತಿಲ್ಲ, ನೀವು ಸೋಲಿಸಿದೆವು. ಈ ಮಾತ್ರ ಒಂದು ಪಶ್ಚಾತ್ತಾಪ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.